ನಮಸ್ಕಾರ. ಕರಾವಳಿ ಮಲೆನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ಏರಿಯಾದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಇದೆ. ಆ ಫಂಕ್ಷನಿಗೆ ನಾನು ಹೋಗ್ತಾ ಇದ್ದೀನಿ. ಬನ್ನಿ ಆ ಫಂಕ್ಷನ್ನ ಹೇಗೆ ಮಾಡಿದ್ರು ಅಂತ ನೋಡ್ಕೊಂಬರೋಣ. ಇದು ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸಿದ್ದು ನವೆಂಬರ್ 30ರಂದು ಸಂಜೆ 5 ಗಂಟೆಗೆ ಸುಮಾರಿಗೆ. ಇನ್ನು ಜನಗಳು ಬಂದಿಲ್ಲ, ಬರ್ತಾ ಇದ್ದಾರೆ, ಸ್ವಲ್ಪ ಜನ ಅಷ್ಟೇ ಬಂದಿದ್ದಾರೆ. ಇವಾಗ ಕನ್ನಡ ರಾಜ್ಯೋತ್ಸವ ನಮ್ಮ ನಿಮ್ಮೆಲ್ಲರ ಒಂದು ಹೆಮ್ಮೆಯ ಕಾರ್ಯಕ್ರಮ. ಇದು ಒಂದು ನಾಡಹಬ್ಬ. ಕರ್ನಾಟಕದಾದ್ಯಂತ ನವೆಂಬರ್ ತಿಂಗಳ ನಂತರವೂ ಕೂಡ ಡಿಸೆಂಬರ್ನಲ್ಲೂ ಕೂಡ ಈ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾರೆ. ಹಾಗಾಗಿ ಇವತ್ತು ನಮ್ಮ ಚಂದನವನ ಬಳಗದ ವತಿಯಿಂದ ಚಂದನವನದಲ್ಲಿ ಈ ದಿನ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದನ್ನ ಕನ್ನಡ ರಾಜ್ಯೋತ್ಸವ ಅನ್ನಬೇಕಾ, ಕರ್ನಾಟಕ ರಾಜ್ಯೋತ್ಸವ ಅನ್ಬೇಕಾ ಅನ್ನೋದು ಒಂದು ಪ್ರಶ್ನೆ. ಕನ್ನಡ ರಾಜ್ಯೋತ್ಸವನ ಕರ್ನಾಟಕ ರಾಜ್ಯೋತ್ಸವನ ಅನ್ನೋದು ಕನ್ನಡ ಭಾಷೆಗೆ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ ಅನ್ನೋದಕ್ಕೆ ನಮ್ಮಲ್ಲಿ ಹಲ್ಮಿಡಿ ಶಾಸನ ಹಾಗೂ ಹಲವಾರು ಶಾಸನಗಳು ಪುರಾವೆ ಕೊಡ್ತದೆ. ಆದ್ರೆ ಕರ್ನಾಟಕ ಅನ್ನುವಂತಹ ಒಂದು ರಾಜ್ಯ ಹುಟ್ಟುಕೊಂಡಿದ್ದು 1973ನೇ ಇಸ್ವಿನಲ್ಲಿ. ಆ ನವೆಂಬರ್ 1ನೇ ತಾರೀಕು ಇದು ಬೇರೆ ಬೇರೆ ಭಾಗಗಳನ್ನ ಸೇರಿಸಿ ಕರ್ನಾಟಕ ಅನ್ನುವಂಥ ರಾಜ್ಯವನ್ನ ಹುಟ್ಟಿಸಿತ್ತು. ಹಾಗಾಗಿ ಈ ನವೆಂಬರ್ ತಿಂಗಳನ್ನ ಕನ್ನಡ ರಾಜ್ಯೋತ್ಸವ ಅನ್ನೋದಕ್ಕಿಂತನೂ ಕರ್ನಾಟಕ ರಾಜ್ಯೋತ್ಸವ ಅನ್ನೋದು ಹೆಚ್ಚು ಸೂಕ್ತ. ಕಾರ್ಯಕ್ರಮದ ಆರಂಭಕ್ಕೆ ಎಂದಿನಂತೆ ನಾವು ಪ್ರಾರ್ಥನೆಯೊಂದಿಗೆ ಜಯ ಸುಂದರ ನದಿಗಳ ಕರನಾಡಿ, ಜಯ ಹೇ ರಸ ಋಷಿಗಳ ಜಯ. ಕಬೀರರ ಭಾರತ ಜನನಿಯ ತನ ಜಾತೆ, ದಯವಿಟ್ಟು ವೇದಿಕೆ ಹಿಂಭಾಗದಲ್ಲಿರುವಂತಹ ದೀಪದ ಪಟ್ಟದ ಹತ್ರ ಬರಬೇಕು. ಒಂದು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನ ಆರಂಭ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳಿಕೊಳ್ತೇವೆ. ಇವಾಗ ಚಂದನವನದ ಹಿರಿಯರೆಲ್ಲರೂ ಇಲ್ಲಿರುವ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದಾರೆ. ಆಹ್ವಾನಿಸ್ತಾ ಇದ್ದೀನಿ ಸರ್, ದಯವಿಟ್ಟು ಬನ್ನಿ. ಈ ಕಾರ್ಯಕ್ರಮದ ಇನ್ನೊಬ್ಬರು ತೀರ್ಪುಗಾರರಾಗಿ ಶ್ರೀ ಸುಬ್ಬಯ್ಯ ಹೆಗಡೆ ಅವರನ್ನ ಆಹ್ವಾನಿಸ್ತಾ ಇದ್ದೀನಿ. ದಯವಿಟ್ಟು ಬನ್ನಿ ಸರ್. ಚಪ್ಪಳೆ ಹೊಡಿರಿ, ಚಪ್ಪಳೆ ಯಾರು ಕ್ಯಾಚ್ ಹಾಕಲ್ಲ, ಹೊಡಿರಿ, ಯಾರನ್ನ ಹೊಡಿರಿ. ಶಾಲೆಯಲ್ಲಿ ಸ್ಟೇಜ್ ಮೇಲೆ ಕರೀತಾ ಇದ್ದಾರೆ. ಶಾಲಿನಿ ಚಳಿ ಅಜ್ಜಿಗೆ ಮೈಕ್ ಬೇಕಿತ್ತು.
ಏನೇನ್ರಿ ಕಟ್ಟಿರಮ್ಮ ಹಿಂಗವ್ವ ಇದೇನ ಕಾರ್ಯಕ್ರಮ ಮಾಡ್ತಿದ್ದೀರ ಅಂತ ಬಂದ ಕಣಮ್ಮ. ಏನ್ ಕಾರ್ಯಕ್ರಮ ಕಣವ? ಏನ್ ಮಾಡ್ತಿರಿಲಿ? ಎಂತದ ಏನ್ ಊಟ ಮಾಡ್ಕೊಂಡು ಹೋಗ್ಬೇಕಾ? ಏನ್ ಮಾಡಿಸ್ತೀರ? ನಾನು ನಮ್ ಸೊಸೆ ಹೇಳ್ತೀನಿ, ದಿನ ಬೆಳಗಾಗೆ ಎದ್ದು ಮಾಡವ್ವ ಬೋಂಡ ಮಾಡವ್ವ ತಿನ್ನಿ ಕಾಸಿ ಹಾಕತೆ ಮಾಡವ್ವ ಅಂತೀನಿ, ಮಾಡೋದೇ ಇಲ್ಲ ಅಂತ. ಇನ್ನೇನು ಭಜನೆ ಹಾಡು ಹಸೆ ಕೇಳ್ಕೊಂಡ್ ಕಾಲ ಕಳೆಯೋಣ ಅಂದ್ರೆ ಬಾರೋ ನನ್ ಮೊಮ್ಮಗನ್ ಕರೆದ್ರೆ ಬಾರಯ್ಯ ಬಾರೋ ಮೊಮ್ಮಗನೆ ಕೂತ್ಕೋ ಒಂದೇ ಹಾಡೇ ಕೊಡ್ತೀನಿ ಅಂದ್ರೆ ಅಯ್ಯೋ ನಿನ್ನ ಹಾಡು ಯಾರಿಗೆ ಬೇಕಾಗಿದೆ ಅಂದ್ರೆ ಹೋಗ ಏನ ಹಾಡು ಹೇಳ್ತಾವಪ್ಪ ಶೇಖಿ ಪುಷ್ಪವತಿ 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 ಇದೆಲ್ಲ ಕೇಳಕ್ ನಮ್ ಕೈ ಸಾಧ್ಯ ಇಲ್ಲ ಕಡ್ರಪ್ಪ. ನಾನು ಅದಕ್ಕೆ ಇವತ್ತು ಕಾಶಿ ಹತ್ರ ಹೋಗ್ಬಿಡೋಣ ಅಂತ ಹೊರಟ್ಬಿಟ್ಟಿದ್ದೆ. ಹೋಗೋ ದಾರಿಯಲ್ಲಿ ಎಲ್ಲ ಕಂಡ್ರಲ್ಲ ಅಂತ ಹಿಂಗೆ ಹಸಿನು ಹಾಕೊಂಡು ಹೋಗುವ ಅಂತ ಬಂದು ಮಾಡ್ಕೊಂಡ್ರವ ಹಾಡೆ ಶೇಖಿ ಪುಷ್ಪವತಿನೇ. ಅಯ್ಯೋ ಗಂಡ ಐತಲ್ಲ ಐತವ ನಂಗ್ ನಾಚಿಕೆ ಆಗ್ತೈತಿ. ಬರ್ರೆ ಕಾಶಿ ಹತ್ರ ಹೋಗ್ತೀನಿ ಆಯ್ತಾ? ಬಾಯ್ ಬಾಯ್ ಮಾಡ್ತೀರಿ ಆಯ್ತು ಕಣವ ಬರ್ತೀನಿ. ನಿಮ್ಗೆ ಯಾಕೆ ಬೇಜಾರು ಮಾಡ್ಲಿ ಬರ್ತೀನಿ ಕಣವ. ಕಣಯ್ಯ ಕಣ ಹೋಗ್ತೀನಿ. ಇದು ಜೋರ ಚಪ್ಪಾಳೆ. ಇದು ನಮ್ಮ ಲಿಸ್ಟ್ ನಲ್ಲಿ ಇರಲಿಲ್ಲ, ಇದಾಗೆ ಅವಳ ಅಜ್ಜಿಯಾಗಿತ್ತು ಇಲ್ಲಿ. ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ವೀರ ಧೀರರಾಡಿದ ನಾಡು ನಮ್ಮದು, ಶಾಂತಿ ಮಂತ್ರ ಪಡೆದ ಬೀಡು ನಮ್ಮದು. ಮಹಾಶಿಲ್ಪಕಾರರ ಕಲೆ ನಮ್ಮದು, ಸಂಗೀತ ಸಾಹಿತ್ಯ ಸಲೆ ನಮ್ಮದು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಬೆಳಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸದ ಮಾಲೆಯಲ್ಲಿ ಗತ ಸಾಹಸ ಸಾಗುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿನ್ನ ಕನ್ನಡಮ್ಮನಾರಕ್ಕೆ ಮರೆಯದಿರು ಚಿನ್ನ, ಮರತೆ ಆದರಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ತಲೆಯಾಗಿರನ್ನ. ಮೊಲದ ಹಾಲೆಂತಂತೆ ಸವಿಜೇನು ಬಾಯಿಗೆ, ಕನ್ನಡಮ್ಮನಾರಕ್ಕೆ ಮರೆಯದಿರು ಚಿನ್ನ, ಮರತೆ ಆದರಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ತಲೆಯಾಗಿರನ್ನ. ಥ್ಯಾಂಕ್ ಯು. ಕನ್ನಡಮ್ಮನ ಹರಕೆ, ಕನ್ನಡಕ್ಕೆ ಹೋರಾಡೋ ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ನಂದ ನನ್ನ ನಂದ. ಜೋಗುಳದ ಹರಕೆದು ಮರೆದಿರು ಚಿನ್ನ, ಮರೆತೆ ಆದರಯ್ಯೋ ಮರೆತಂತೆ ನನ್ನ, ಮರೆತಂತೆ ನನ್ನ. ಮೊಲೆಯ ಹಾಲಿನಂತೆ ಸವಿಜೇನು ಬೈಗೆ, ತಾಯಪ್ಪಿಗೆ ಅಂತೆ ಬಲಿಸೊಗಸು ಮೇಗೆ, ಬಲಿಸೊಗಸು ಮೇಗೆ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ,
ಕನ್ನಡ ಮನರಕೆದು ಮರೆದಿರು ಚಿನ್ನ ಮರೆದಿರು ಚಿನ್ನ ಮರೆತೆ ಅದರೆಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಕಲಿಯಾಗಿರನ್ನ. ಧನ್ಯವಾದಗಳು. ಕರ್ನಾಟಕ ನೀರೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು ಹೆಂಗಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿನ ಓ ಮುತ್ತಿನ ಕರುಣಿ. ಕನ್ನಡವಂತಿದ್ದರೆ ನೀ ನಮ್ಮಯ ಕಲ್ಪದರು. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಧನ್ಯವಾದಗಳು. ಇವನು ನನ್ನ ಮಗ, ಇವನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ, ತುಂಬ ಚೆನ್ನಾಗಿ ಮನೇಲಿ ಹೇಳ್ತಾ ಇದ್ದ. ಅವನಿಗೆ ಜನರಿಗೆ ನೋಡಿ ಸ್ಟೇಜ್ ನೋಡಿ ಭಯ ಆಯಿತು. ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಹೀಗೆ ಇರಲಿ, ಎಲ್ಲೇ ಇರಲಿ, ಕನ್ನಡ ನಮ್ಮ ಉಸಿರಲ್ಲಿ. ಒಂದಿವಾಳದ ಸೂತರ ಹೊಸ ಬೆಸುಗೆಯಲ್ಲಿ ಬೇಗಿದು ಒಂದು ಗೂಡಿಸೆ ತಾಯೇ, ಕನ್ನಡದ ಕುಲದೇವಿ ಕಾಪಾಡು ಬಾತಾಯ್. ಯಾವೆಣ್ಣೆಯಾದರೂ ಬೆಳಗುವುದೇ ಗುರಿ ಎಂಬ ತತ್ವವನ್ನು ನೀನೆತ್ತಿ ತೋರುಬಾತಾಯೇ. ಎದೆಯಾಂತರಾಳದಲ್ಲಿ ಪುಟಿವ ಕಾರಂಜಿಯಲಿ ಒಂದಾಗಿ ಕೂದಲಿ ಕನ್ನಡ ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವ ಕನ್ನಡದ ದೀಪ, ಹಚ್ಚೇವ ಕನ್ನಡದ ದೀಪ. ಬಹುದಿನಗಳಿಂದ ಮೈಮರಿವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಇಲ್ಲೆಲ್ಲೂ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡು ಇರಲಿ ಗಡಿನಾಡು ಇರಲಿ ಕನ್ನಡದ ಕಳೆಯ ಕೆಚ್ಚೇವು, ಗಡಿನಾಡು ಇರಲಿ ನಡಿನಾಡು ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರವ ತೆರೆದೇವು ಮನವ, ಎರೆದೇವು ಒಲವ ಹಿರಿನೆನಪ, ನರು ನರುವನೆಲ್ಲ ಹೊರೆಗೊಳಿಸಿ ಹೊಸೆದು ಹಚ್ಚೇವ ಕನ್ನಡದ ದೀಪ. ಕಾಶ್ಮೀರ ಸ್ತುತಿ ನೋಡು, ಜೋಗದ ಗುಂಡಿ ಒಳೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಹೈವೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ, ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವಿ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಅಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಓ ಹಸುರಿನ ಬನಸಿರಿಗೆ ಬರಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು. ಆಹಾ ಓ ಹರಿಯುವ ನದಿಯಲ್ಲಿ
ಪ್ರೇಮದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯವೋ ಓ ನಾವಾಡುವ ನುಡಿ ಕನ್ನಡ ನುಡಿ ಚಿನ್ನದ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಶ್ರೀಗಂಧದ ಗುಡಿ ಅಂದದ ಗುಡಿ ಶ್ರೀಗಂಧದ ಗುಡಿ ಕನ್ನಡದ ದೀಪ ಕಣ್ಣು ಕುಕ್ಕಿಸುವಂತೆ ದೇದೀಪ್ಯಮಾನ ಹರ್ಷ ಉಕ್ಕಿಸುವಂತೆ ಶೋಭಾಯಮಾನ ದೀಪ್ಯಮಾನ ಹರ್ಷ ಕುಕ್ಕಿಸುವಂತೆ ಶೋಭಾಯಮಾನ ಕನ್ನಡದ ಮನೆಯಾಗೆ ಜ್ಯೋತಿ ನಿಧಾನ ಕನ್ನಡದ ಮನೆಯಾಗೆ ಜ್ಯೋತಿ ನಿಧಾನ ಕನ್ನಡದ ಪ್ರಾಣ ಕನ್ನಡದ ಮಾನ ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ ಮುಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಸಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಭಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬದುಕು ಬಲುಕಿನ ನೀತಿಯು ಸದಭಿಮಾನದ ಗೋಡು ಹೃದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ರಾಜನ್ಯರಿಬು ಪರಶು ರಾಮನಮ್ಮನ ನಾಡು ಆ ಜಲದಿಯನೆ ಜಿಗಿದ ಹನುಮನು ದೇಸಿದ ನಾಡು ರಾಜನ್ಯರಿಬು ಪರಶು ರಾಮ ನಮ್ಮನ ನಾಡು ಆ ಜಲದಿಯನೆ ಜಿಗಿದ ಹನುಮನು ದಿಸಿದ ನಾಡು ಓಜಯಿಂ ಮೆರೆದರ ಸುಗಳ ಸಾಹಸದ ಸೂಡು ಓಜಯಿಂ ಮೆರೆದರ ಸುಗಳ ಸಾಹಸದ ಸೂಡು ತೇಜದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವಿಕೆ ಜ್ಞಾನದ ಜ್ಯೋತಿಯು ವಿದ್ಯಾರುಣ್ಯರು ಅನುಗ್ರಹಗೈದ ಭೂಮಿದು ಹಕ್ಕ ಭಕ್ತರು ಆಳಿದರಿ ಹರುಷದ ಮಳೆಯನ್ನು ಎಲ್ಲೂ ಚೆಲ್ಲಿ ವಿಜಯದ ಕಹಳೆಯ ಊದಿದರು ವಿಜಯನಗರ ಸ್ಥಾಪನೆ ಮಾಡಿದರು ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ ಹಾಡುವೆ ಕೇಳಿ ಗಂಡರ ಇವರು ತುಂಬ ಚೆನ್ನಾಗಿ ನಿತ್ಯೋತ್ಸವ ಹಾಡನ್ನು ಹಾಡಿದರು. ಈ ಸಾಂಗನ್ನು ನಾನು ಮ್ಯೂಟ್ ಮಾಡಿದ್ದೀನಿ, ಯಾಕೆಂದರೆ ಇದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇತ್ತು. ಆ ಮ್ಯೂಸಿಕ್ ನಂಗೆ ಕಾಪಿರೈಟ್ ಪ್ರಾಬ್ಲಮ್ ಆಗೋದ್ರಿಂದ ನಾನು ಮ್ಯೂಟ್ ಮಾಡಿದ್ದೀನಿ. ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲುಗು ಬೆಚ್ಚದ ಉಕ್ಕಿನ ಕೋಟೆ. ಮದಿಸಿದ ಕರಿಯ ಮದವಡಗಿಸಿದ ಮದಕರಿ ನಾಯಕರಾಡಿದ ಕೋಟೆ. ಪುಣ್ಯ ಭೂಮಿಯು ಈ ಬೀಡು ಸಿದ್ಧರು ಹರಸಿದ ಸಿರಿನಾಡು. ಪುಣ್ಯ ಭೂಮಿಯು ಈ ಬೀಡು
ಆದರೂ ಹರಸಿದ ಸಿರಿನಾಡು ಕನ್ನಡ ನಾಡಿನಲ್ಲಿ. ಮಕ್ಕಳು ಹೌದು, ಕೇವಲ ಒಂದೇ ದಿನದೊಳಗಡೆ ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಇದು ಹಚ್ಚೇವು ಕನ್ನಡದ ದೀಪ ಹಾಡಿಗೆ ಡ್ಯಾನ್ಸ್ ಮಾಡಿದರು. ಇದು ಕೂಡ ನಾನು ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ನನ್ನ ಚಾನೆಲಿಗೆ ಇದು ಕಾಪಿರೈಟ್ ಪ್ರಾಬ್ಲಮ್ ಬರುತ್ತೆ ಈ ಹಾಡನ್ನು ಹಾಕಿದ್ರೆ ಅಂತ ನಾನು ಮ್ಯೂಟ್ ಮಾಡಿದ್ದೀನಿ. ಈ ಡ್ಯಾನ್ಸಿನ ವಿಡಿಯೋನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಒಂದ್ ಸ್ವಲ್ಪ ಹೊತ್ತು ನಾವು ಕನ್ನಡದಲ್ಲೇ ಮಾತಾಡಬೇಕು ಅಂದ ತಕ್ಷಣ ನಮ್ಗೊಂದ್ ಸ್ವಲ್ಪ ಜ್ವರ ಬಂದಂಗಾಗುತ್ತೆ, ಯಾಕಂದ್ರೆ ಅದು ಭಾಷೆ ಅಷ್ಟೊಂದು ಮಿಕ್ಸ್ ಆಗಿದೆ. ಇವಾಗ ಈ ಕಾರ್ಯಕ್ರಮ ಆಶುಭಾಷಣ ಸ್ಪರ್ಧೆ. ಮೈಸೂರು ಪ್ರವಾಸ ಸ್ಥಳ. ಮೈಸೂರು ನಾವು ನೋಡಬೇಕಾದ ಜಾಗ. ಮೈಸೂರಲ್ಲಿ ನಾವು ಅಂಬಾರಿಯನ್ನು ನೋಡುತ್ತೇವೆ. ನಮಗೆ ರಾಜ್ಕುಮಾರ್ ಬಗ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಜ್ಕುಮಾರ್ ಅಂದ್ರೆ ಏನು ಹೇಳಕ್ಕೆ ಆಗಲ್ಲ ಅಂತ ದೊಡ್ಡ ವ್ಯಕ್ತಿ ಅವರು. ಅವ್ರ ಬಗ್ಗೆ ಮಾತಾಡಕ್ಕೆ ನಮಗೆ ವಯಸ್ಸು ಇಲ್ಲ. ರಾಜ್ಕುಮಾರ್ ಬಗ್ಗೆ ಮಾತಾಡ್ಬೇಕಂದ್ರೆ ಒಳ್ಳೆ ಮನುಷ್ಯ, ಒಳ್ಳೆ ಗುಣ, ಒಳ್ಳೆ ದಾನ ಧರ್ಮ ಮಾಡೋರು. ಅವ್ರ ಫಿಲಮ್ ಅಂದ್ರೆ ನಮಗೆಲ್ಲ ತುಂಬಾ ಇಷ್ಟ. ತಮಿಳ್ನಾಡಲ್ಲಿ ಹುಟ್ಟಿ ಬೆಳೆದಿದ್ರೇನು ಕನ್ನಡ ಸಿನಿಮಾ ನೋಡೋದಂದ್ರೆ ರಾಜ್ಕುಮಾರ್ ಸಿನಿಮಾ ನೋಡ್ಬೇಕಂದ್ರೆ ತುಂಬಾ ಇಷ್ಟ ಆಗತ್ತೆ. ಬೆಳಗ್ಗೆಯಿಂದ ರಾತ್ರಿ ತನಕ ರಾಜ್ಕುಮಾರ್ ಹಾಡುಗಳು ಫಿಲಮ್ ಬರ್ತಾ ಇದ್ರೆ ನಮ್ಮ ಮನೆಯವ್ರು 24 ಗಂಟೆ ಕುತ್ಕೊಂಡು ಆ ಫಿಲಮ್ ನೋಡ್ತಾನೆ ಇರ್ತಾರೆ. ರಾಜ್ಕುಮಾರ್ ಮಕ್ಕಳಿಂದ ಹಿಡಿದು ಎಲ್ಲ ಪ್ರತಿಯೊಬ್ರು ಅಷ್ಟು ಚೆನ್ನಾಗಿ ಫಿಲಮ್ ಮಾಡ್ತಾರೆ. ಅದಕ್ಕೆ ಮತ್ತೇನ್ ಹೇಳಕ್ಕಾಗತ್ತ, ಅವರಿಂದ ಹೇಳೋಷ್ಟು ನಮಗೆ ವಯಸ್ಸಿಲ್ಲ. ನಮಸ್ಕಾರ. ನೆನಪಾದ್ರೆ ನಮ್ಗೆ ನೆನಪಾಗೋದು ಕೂಡ ಹೋಗಿದಾಗ ಮಾತ್ರ. ಅದಕ್ಕೂ ಕೇಳದೆ ಒಂದು ಚಂದ. ಅದರಲ್ಲೂ ಶಿವಮೊಗ್ಗದಲ್ಲಿ ಈ ಮಲೆನಾಡುಗಳಲ್ಲಿ ಮಾತ್ರ ಅದ್ಭುತವಾದ ಗಾನಕಂಠವನ್ನು ಕೇಳ್ಬೋದು. ಪ್ರತಿಯೊಬ್ಬರು ಹಾಡು ಹೇಳ್ತಾರೆ ಅಂದ್ರೆ ಏನಪ್ಪಾ ಇದು ಕೋಗಿಲೆ ತರ ಇದೆ ಕಂಠ ಅಂತ ಹೇಳ್ತಾರೆ. ಕಾರಣ ಕೋಗಿಲೆ ಕಂಠ ಅಷ್ಟು ಮಧುರವಾಗಿರುತ್ತೆ. ಕೋಗಿಲೆ ಬಂದಿದ್ರು ನನಗೆ ನವಿಲು ವಿಚಾರದ ಬಗ್ಗೆ, ಪಕ್ಷಿ ಬಗ್ಗೆ ಬಂದಿದೆ. ನವಿಲು ಕೂಡ ಒಂದು ಪಕ್ಷಿ ಜಾತಿಗೆ ಸೇರಿದಂತ ಒಂದು ಪಕ್ಷಿ. ಹಾಗಾಗಿ ಇದನ್ನ ರಾಷ್ಟ್ರ ಪಕ್ಷಿ ಅಂತ ಕೂಡ ಹೇಳಲಾಗ್ತದೆ. ಸಣ್ಣ ಪುಟ್ಟ ಕೀಟಗಳನ್ನ ತಿಂದ್ಬಿಟ್ಟು ರೈತರಿಗೆ ತುಂಬಾ ಒಂದು ಸಹಕಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಸಹಕಾರ ಮಾಡ್ತಾ ಇರ್ತಕ್ಕಂಥ ಗಮನಿಸಿದ್ರೆ. ಈ ತುಂಗಾ ನದಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅಲ್ಲೊಂದು ಗಾದೆನೇ ಇದೆ. ಏನಂತಂದ್ರೆ ತುಂಗಾಪಾನ ಗಂಗಾ ಸ್ನಾನ. ಬಹುಶಃ ನಮ್ಮಲ್ಲಿ ಖನಿಜಯುಕ್ತ ನೀರು ಅಂತ ಹೇಳ್ತೀವಿ, ಯಾಕಂದ್ರೆ ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಮಿನರಲ್ ವಾಟರ್ ಅಂತ ಹೇಳಿದಾಗ ಖನಿಜಯುಕ್ತ ನೀರು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ತುಂಗಾ ನೀರು ಕುಡಿಯೋದು ಎಷ್ಟು ಪ್ಯೂರ್ ಇದೆ ಅಂತಂದ್ರೆ ಮಿನರಲ್ ವಾಟರ್ ಸೈಡ್ ಹೊಡೆಯೋಷ್ಟು ಪ್ಯೂರ್ ಇದೆ. ಇವತ್ತಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಅಂತ ನಾವು ಹೇಳ್ತಾ ಇದ್ದೇವೆ. ಯಾರೇ ಆಗ್ಲಿ ವಿದ್ಯಾರ್ಥಿಗಳಿಗೂ ಸ್ವತಂತ್ರ ಇದೆ, ಅವ್ರಿಗೆ ಒಂದು ಭಾವನೆಗಳಿದೆ ಅನ್ನೋದನ್ನ ಇವತ್ತು ಎಲ್ಲಾ ಪೋಷಕರು ಮರ್ತಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ವಿಷ್ಣುವರ್ಧನ್ ಇಬ್ಬರು ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಗಂಧದ ಗುಡಿ ತುಂಬಾ ಒಂದು ಒಳ್ಳೆಯದ ಸಿನಿಮಾ. ಅದರಲ್ಲಿ ತಿಳ್ಕೊಳ್ಳುವಂತ ವಿಚಾರಗಳು ತುಂಬಾ ಇದೆ. ಸಿಂಹಧಾಮ ಅಂತಂದ್ರೆ ಪ್ರಾಣಿ ಸಂಗ್ರಹಾಲಯ ಅಂತ ಕೂಡ ಕರೀತೇವೆ. ಪ್ರಾಣಿ ಸಂಗ್ರಹಾಲಯದಲ್ಲಿ ಎಲ್ಲಾ ತರದ ಕಾಡು ಪ್ರಾಣಿಗಳು, ವಿಶೇಷವಾದಂತಹ ಪಕ್ಷಿಗಳನ್ನು ಒಂದೆಡೆಗೆ ಇಟ್ಟು ಪ್ರದರ್ಶನವನ್ನ ಮಾಡುವಂತಹ ಒಂದು ವ್ಯವಸ್ಥೆಯೇ ಪ್ರಾಣಿ ಸಂಗ್ರಹಾಲಯ. ಈ ಮಕ್ಕಳು ಕೂಡ ಡ್ಯಾನ್ಸ್ ಮಾಡಿ ತುಂಬ ಚೆನ್ನಾಗಿತ್ತು. ಕನ್ನಡ 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 ಕನ್ನಡವೇ ಸತ್ಯ ಅನ್ನೋ ಹಾಡಿಗೆ ಡ್ಯಾನ್ಸ್ ಮಾಡಿದರು. ಈ ಸಾಂಗನ್ನು ಕೂಡ ನೀವು ಮ್ಯೂಟ್ ಮಾಡಿದ್ದೀನಿ ಕಾಪಿರೈಟಿಂಗ್ ಪ್ರಾಬ್ಲಮ್ಗೋಸ್ಕರ. ಇವರಂತೂ ಕೇವಲ ಅರ್ಧ ದಿನದಲ್ಲಿ ಕಲ್ತಿದ್ರಂತೆ, ತುಂಬ ಚೆನ್ನಾಗಿ ಮಾಡಿದ್ರು ಮಾತ್ರ ಮಕ್ಕಳು. ನೆಕ್ಸ್ಟ್ ಈ ಡ್ಯಾನ್ಸ್ ಆದಮೇಲೆ ನಾವೆಲ್ಲ ಹೆಂಗಸರು ಕರ್ನಾಟಕದಲ್ಲಿ ವಿವಿಧ ರೀತಿಯ ಸೀರೆಗಳಿದ್ದಾವೆ, ಅವನ್ನೆಲ್ಲ ಉಟ್ಕೊಂಡು
ಒಬ್ಬೊಬ್ಬರು ಒಂದೊಂದು ಥರ ಸೀರೆನ ಉಟ್ಟಿದ್ರು. ಕೊಡಗು ಶೈಲಿಯಲ್ಲಿ, ಕಚ್ಚೆ ಪಂಚೆ, ಆಮೇಲೆ ಇಳಕಲ್ ಸೀರೆ, ಈ ಥರ ವಿವಿಧ ರೀತಿಯ ಕರ್ನಾಟಕದ ಸೀರೆಯನ್ನು, ಕಾಟನ್ ಸೀರೆ ಇದೆಲ್ಲ ಫ್ಯಾಷನ್ ಸೀರೆ ಮಾಡಿದ್ವಿ. ಇದಕ್ಕೂ ಫ್ಯಾಷನ್ ಶೋ ಮಾಡಬೇಕಿದ್ರೆ ನನಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರೋದ್ರಿಂದ ನಾನು ಅದನ್ನು ಮ್ಯೂಟ್ ಮಾಡಬೇಕಾಯಿತು. ಹೇಗೆ? ಮೊದಲನೇ ಪ್ರಶ್ನೆ, ಕರ್ನಾಟಕದ ಕಾಶ್ಮೀರ ಅಂತ ಯಾವನ್ನ ಕರೀತಾರೆ? ಮಡಿಕೇರಿ. ಮಡಿಕೇರಿ ಸರಿಯಾದ ಉತ್ತರ. ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ರಾಜಕುಮಾರ್, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲನೇ ಸಿನಿಮಾದ ಹೆಸರೇನು? ಚಪ್ಪಾಳೆ ಮೂಲಕ. ಮಾತಾಡಕ್ಕಿಲ್ಲ, ನಾನು ಇಲ್ವೇನೆ ಚಲಿಲ್ಲ. ಥ್ಯಾಂಕ್ ಯು. ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ ನಾಡು. ಬರ್ತಾನೆ ಇರ್ಬೇಕು. ತಿಳಿಸೋಣ ನೋಡಿ ಸರ್, ಇಲ್ಲಿ ಸರ್, ಇಲ್ಲಿ ನೋಡಿ. ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ 2-3 ದಿವಸದಿಂದ ಭಾರಿ ಕಷ್ಟಪಟ್ಟಿದ್ದಾರೆ. ಅವ್ರು ಇವ್ರ ಮನೆ ಮೇಲ್ಗಡೆ, ಅವ್ರ ಮನೆ ಮೇಲ್ಗಡೆ ಎಲ್ಲ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡಿ ಸಿಕ್ಕಾಪಟ್ಟೆ ಕೋರಿಯೋಗ್ರಫಿ ಎಲ್ಲ ಮಾಡಿದ್ದಾರೆ. ಸೊ ಆ ಮಕ್ಕಳ ಒಂದು ಎಫರ್ಟ್ ನ ಗುರುತಿಸಲಿಕ್ಕೆ ಅವರಿಗೆಲ್ಲ ಒಂದು ಪುಸ್ತಕವನ್ನ ಕಾಣಿಕೆಯಾಗಿ ನೀಡಲಾಗ್ತಿದೆ. ಮೊದಲನೇ ಚಪ್ಪಾಳೆ ಬರಲಿ ಮಕ್ಕಳಿಗೆ, ಚಪ್ಪಾಳೆ ಬರಲಿ. ಈ ಕಡೆ ನೋಡ್ತಾ ಹೋಗಿ, ಈ ಕಡೆ ನೋಡ್ತಾ ಹೋಗ್ಬೇಕು. ಈ ಕಡೆ ನೋಡಿ. ಹೇಗೆ ಅನಿಸ್ತು? ಒಟ್ಟಾರೆ ಹೇಗಿತ್ತು? ನಿಮ್ಗೆ ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿತ್ತಾ? ಈ ಬಾರಿ ಸ್ವಲ್ಪ ಅಂದ್ರೆ ಈ ಸ್ಟೇಜ್ ಎಲ್ಲ ಕಟ್ಟಬೇಕು, ಇದನ್ನೆಲ್ಲ ಮಾಡ್ಬೇಕು ಅನ್ನೋ ಒಂದು ಸ್ವಲ್ಪ ವಿಜೃಂಭಣೆಯಿಂದ ಮಾಡೋಣ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಸೇರಿಸಿದೀವಿ. ಆಮೇಲೆ ನಾವು ನಮ್ಮ ಚಂದನವನ, ಈ ಬೀದಿಗೆ ನಾವು ಚಂದನವನ. ಇವಾಗ ನಾವು ಮುಕ್ತಾಯದ ಹಂತದಲ್ಲಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟವಾಯಿತು ಅಂದ್ಕೊಳ್ತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ. ಕೊನೆಯಲ್ಲಿ ಊಟನೂ ಇತ್ತು. ಬಿಸಿಬೇಳೆ ಬಾತ್, ಮೊಸರನ್ನ, ಬೋಂಡ, ಹೋಳಿಗೆ, ಉಪ್ಪಿನಕಾಯಿ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ಊಟ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇನ್ನೊಂದು ಹೊಸದಾದ ವಿಡಿಯೋ ನನಗೆ ಸಿಗ್ತಿದೆ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.